ಮಾಡಲಾಗಿದೆ. ಈ ಯೋಜನೆ ಕೇಂದ್ರ ಸರ್ಕಾರದ ಕೇಂದ್ರ ಪುರಸ್ಕೃತ ಯೋಜನೆ ಅಮೃತ 2ದಲ್ಲಿ ಮಂಜೂರಾಗಿರ್ತಕ್ಕಂಥ ಯೋಜನೆಗಳಿವು. ಹಿಂದೆಯೂ ಸಹಿತ ಬನಟ್ಟಿ ನಗರದಲ್ಲಿ 24/7 ಮನೆ ಮನೆಗೆ ನಳ ಕೊಡುವಂಥ ಕೆಲಸ ಆಗ್ಯದ. ಮಾಲಿಂಗಪುರದಲ್ಲೂ ಸಹಿತ ಅರ್ಧ ಮಾಲಿಂಗಪುರದಲ್ಲಿ ಹಿಂದೆನೇ ಒಂದು 4-6 ವರ್ಷ ಹಿಂದೆನೇ ಅಲ್ಲಿ ಪೈಪ್ಲೈನ್ ಮಾಡಿ ಮನೆ ಮನೆಗೆ ನಳ ಕೊಡುವಂಥ ವ್ಯವಸ್ಥೆ ಆಗಿದೆ. ಅದರ ದುರ್ದೈವ ಸಂಗತಿ ಅಂದ್ರೆ ಕೆಲವೊಂದು ಹ್ಯಾಂಡ್ ಓವರ್ ಮಾಡ್ಕೊಂಡಾರ, ಅವು ಚಾಲೂ ಇಲ್ಲ. ಅದ್ರ ಬಗ್ಗೆ ನಿನ್ನೆ ಸವಿಸ್ತರವಾಗಿ ನಾವು ನಗರಸಭೆಯೊಳಗೆ ಚರ್ಚೆ ಮಾಡೀವಿ. ಮುಂದಿನ ನಗರಸಭಾ ಸಭೆಯಲ್ಲಿ ಅದಕ್ಕೊಂದು ತಕರಾರು ಅರ್ಜಿಗಳನ್ನು DC ಮುಖಾಂತರ MDಗೆ ಕಳಿಸಿಕೊಡುವಂಥ, ಸರ್ಕಾರಕ್ಕೆ ಕಳಿಸಿಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಸರ್ಕಾರಗಳು, ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ಇರ್ಬೋದು, ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿದೆ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ, ನಿರಂತರವಾಗಿ ನೀರು ಕೊಡಲಿಕ್ಕೆ. ನಾವು ಯಾವುದೋ ಕಾರಣ ಹೇಳಿ ಅದು ವರ್ಕ್ ಕಂಪ್ಲೀಟ್ ಆಗಲಾರ್ದೆ ಹ್ಯಾಂಡ್ ಓವರ್ ಮಾಡಿಕೊಂಡು ಹಾಗೇ ಮಣ್ಣಲ್ಲಿ ಕೊಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಿದ್ದು ಅದು ಕ್ಷಮಿಸಲಾರದ ಅಪರಾಧ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇಲ್ಲಿ ಈಗಾಗಲೇ ಸವಿಸ್ತಾರವಾಗಿ ಹೇಳಿದರು, ಈ ಯೋಜನೆಯಲ್ಲಿ ಸುಮಾರು 34 ಕೋಟಿ ರೂಪಾಯಿ ಟೆಂಡರ್ ಆಗೈತೆ ರಬ್ಕೋ ಬೆನಟ್ಟಿಯಲ್ಲಿ. ಅದೇ ಪ್ರಕಾರ ಮಾಲಿಂಗಪುರದಲ್ಲಿಯೂ ಸಹಿತ 2ನೇ ಹಂತದ ಮಂಜೂರಾಗ್ಯದ. ಅದು ಎರಡೂ ಕೂಡ ಇವತ್ತು ಪೂಜಾ ಇದ್ದು ಇಲ್ಲಿ ನಗರದಲ್ಲಿ ಮಾಡಿ ಕೆಲಸ ಪ್ರಾರಂಭ ಆಗತ್ತೆ. ಮಾಲಿಂಗಪುರದ ಒಂದು ಸಾಂಕೇತಿಕವಾಗಿ ಪೂಜಾ ಬರುವಂಥ ದಿವಸದಲ್ಲಿ ನಾವು ಇಟ್ಕೊಳ್ತೀವಿ. ಯಾಕಂದ್ರೆ ಅಲ್ಲಿ ಪುರಸಭಾ ಸದಸ್ಯರು, ಅಧ್ಯಕ್ಷರು ಯಾರೂ ಬಂದಿಲ್ಲ. ಅಲ್ಲಿ ಅವರ ಕ್ಷಮ ಮಾಲಿಂಗಪುರ ನಗರದಲ್ಲೇ ಪೂಜಾ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಸ್ವಲ್ಪ ದಿವಸದಲ್ಲಿ ನಾವು ಮಾಡ್ತೀವಿ. ಇದು ಅಧಿಕೃತ ಪೂಜೆಯೊಂದಿಗೆ ಪ್ರಾರಂಭ ಆಗ್ಯದ. ಈಗಾಗಲೇ ಹೇಳಿದ ಪ್ರಕಾರ ಕೃಷ್ಣಾ ನದಿ ಜಾಕ್ವೆಲ್ದಿಂದ ನೀರು ಲಿಫ್ಟ್ ಮಾಡಿ ಸುಮಾರು ವಾರ್ಡ್ಗಳ ಸಂಖ್ಯೆ 17, 18, 19, 20, 21, 22, 23, 25, 26, 28, 29, 30, 31 ಈ ವಾರ್ಡ್ಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಅದ. ರಾಂಪುರದಲ್ಲಿಯೂ ಸಹಿತ ಇನ್ನೂ ಎಲ್ಲ ವಾರ್ಡ್ಗಳಿಗೆ ಕೊಡಬೇಕಾದ್ರೆ 7 ಕೋಟಿ ರೂಪಾಯಿ ಕೊರತೆ ಅದ. ಅದನ್ನು ಒಂದು DPR ಮಾಡಿ ಕಳಿಸಿ ಮಂಜೂರು ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಆಗಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಗುತ್ತಿಗೆದಾರರು ಮೆಸರ್ಸ್ SMC ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಠಾಣೆ ಅವ್ರಿಗೆ ಗುತ್ತಿಗೆ ಪಡೆದಿದ್ದಾರೆ. 18 ತಿಂಗಳದಾಗಿ ಈಗಾಗಲೇ ಹೇಳಿದ ಪ್ರಕಾರ ಮಾಲಿಂಪುರ 12 ತಿಂಗಳು, ರಬ್ಕವಿ ರಾಂಪುರ ಹೊಸೂರ್ದು 18 ತಿಂಗಳದೊಳಗೆ ಮುಗಿಸಿಕೊಡುವ ಕಂಡೀಷನ್ದೊಂದಿಗೆ ಈ ಕೆಲಸವನ್ನು ವಹಿಸಲಾಗಿದೆ. ಸುಮಾರು ಅವತ್ತಿನ ಜನಸಂಖ್ಯೆ ನಗರದ 77,000 ಜನಸಂಖ್ಯೆ ಹೊಂದಿತ್ತು. ಆದರೆ ಇವಾಗ 1 ಲಕ್ಷ ಮ್ಯಾಲ್ ಚಿಲ್ಲರ್ ಜನಸಂಖ್ಯೆಯನ್ನು ಹೊಂದಿದೆ. ಇದು ಪ್ರತಿಯೊಬ್ಬರ ತಲೆಗೆ 100 ಲೀಟರ್ನಂತೆ ನೀರು ಸಪ್ಲೈ ಮಾಡುವಂಥ ಯೋಜನೆ. ಮುಂದಿನ 25 ವರ್ಷ 1943ರವರೆಗೆ ಈ ಯೋಜನೆ ಜಾರಿಯಲ್ಲಿರ್ತದ. ಅಲ್ಲಿವರೆಗೆ ಜನಸಂಖ್ಯೆ ಬೆಳೆದರೂ ಸಹಿತ 1.5 ಲಕ್ಷ ಜನಸಂಖ್ಯೆ ಆದರೂ ಸಹಿತ ಎಲ್ಲ ಜನರಿಗೆ ಸಮರ್ಪಕವಾಗಿ ನೀರು ಕೊಡುವಂಥ ವ್ಯವಸ್ಥೆ, ಕುಡಿಯುವ ನೀರಿನ ಕೊಡುವಂಥ ವ್ಯವಸ್ಥೆ ಯೋಜನೆ ಇದಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಆ ಕಾರಣಕ್ಕಾಗಿ ನಾನು ಗುತ್ತಿಗೆದಾರಲ್ಲೂ ಸಹಿತ ಆಗ್ರಹ ಮಾಡ್ತೀನಿ, ನೀವು ಗುಣಮಟ್ಟದ ಪೈಪ್ ಉಪಯೋಗ ಮಾಡಿರಿ. ಯಾಕಂದ್ರೆ ನಮ್ಮಲ್ಲಿ ಇದರೊಳಗೆ ನಾವು ನಗರೋತ್ಥಾನ ಯೋಜನೆಯೊಳಗೆ 6 ಕೋಟಿ ರೂಪಾಯಿಯನ್ನು ಪದೇ ಈ ಕೃಷ್ಣಾ ನದಿ ಜಾಕ್ವಲ್ಲಿ ಕಡೆ ಬರೋ ರಬ್ಕೋವೆ ಅಂತ ಹೊಡಿದಿತ್ತು ಪೈಪ್. ಅದನ್ನು ನಾವು ದುರಸ್ತಿ ಮಾಡೋದು ಹಾಕಿತ್ತು. ಅದಕ್ಕೆ ಅದೆಲ್ಲ ಬದಲಾವಣೆ ಮಾಡಲಿಕ್ಕೆ ನಮ್ಮ ನಗರೋತ್ಥಾನದೊಳಗೆ 30 ಕೋಟಿ ರೂಪಾಯಿ ಬಂದಿದ್ದಲ್ಲಿ 6 ಕೋಟಿ ರೂಪಾಯಿ ಇಟ್ಕೊಂಡಿದ್ದೀವಿ ಅದಕ್ಕೆ. ಇದು 2023ರಲ್ಲಿ ಮಂಜೂರಾದಾಗ ಆ ಹಣವನ್ನು ಪರಿವರ್ತನೆ ಮಾಡಿ 1/4 ಕಟ್ಟುವಂಥ ಕೆಲಸ, ನಮ್ಮ ನಗರಸಭೆ ಶೇರ್ ಕಟ್ಟುವಂಥ ಕೆಲಸ ಇದಕ್ಕೆ ನಾವು ಮಾಡೀವಿ. ಸುಮಾರು 8 ಕೋಟಿ ಕಟ್ಟಬೇಕಾಗಿತ್ತು. ಈಗ ಆಲ್ರೆಡಿ
6 ಕೋಟಿ ಅದರಲ್ಲಿ ಮತ್ತು ಮುಂದಿನ SFC ಹಣದಲ್ಲಿಯೂ ಸಹಿತ 1 ಕೋಟಿ ಮೇಲೆ ಚಿಲ್ಲರ್ ಅದನ್ನು ಮುರ್ಕೊಳ್ಳುವಂಥ ಕೆಲಸ ಸರ್ಕಾರ ಮಾಡಿದೆ. ಆದ್ದರಿಂದ ಅದ್ರ ಜೊತೆ ಮಾಡೋದ್ರ ಜೊತೆ ನಗರಕ್ಕೆ ಕೇವಲ ಕುಡಿಯುವ ನೀರು ಒಂದು ಕೊಟ್ಟರೆ ಸಾಕಾಗೋದಿಲ್ಲ. ಇನ್ನೂ ಮೂಲಭೂತ ಸೌಲಭ್ಯಗಳ ಕೊರತೆ ಭಾಳದಾವ. ಸರ್ಕಾರಕ್ಕೆ ನಾನು ಸಹಿತ ಹಿಂದಿನ ಸರ್ಕಾರ ಈಗಿನ ಸರ್ಕಾರ ಪತ್ರಗಳ ಮುಖಾಂತರ ಆಗ್ರಹ ಮಾಡೀನಿ. ಇಲ್ಲಿ ವಿಶೇಷವಾಗಿ ಜನರ ಆರೋಗ್ಯ ಕಾಪಾಡಲಿಕ್ಕೆ UGD ಆಗಬೇಕು. UGD ಅರ್ಧ ಬನಟ್ಟಿ ಒಳಗೆ ಅರ್ಧ ಮಾಡಿಬಿಟ್ಟ. ಅರ್ಧ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗೋದಿಲ್ಲ. ಅದರಿಂದ ಸಂಪೂರ್ಣ UGD ಆಗಬೇಕು. UGD ಆದರೆ ಅವರು ಅಲ್ಲೇ ಕನೆಕ್ಷನ್ ಕೊಟ್ಟು ಮನೆಗೊಂದು ಶೌಚಾಲಯ ಕಟ್ಕೊಳ್ಳೋಕೆ ಅನುಕೂಲ ಆಕೈತಿ ಕಡಿಮೆ ರೇಟ್ನೊಳಗೆ. ನೀವು ಮಾಡದೇ ಹೋದ್ರೆ ಪೂರ್ತಿ ಸೆಪ್ಟಿಕ್ ಟ್ಯಾಂಕ್ ಸಹಿತ ನಾವು ಶೌಚಾಲಯ ಕಟ್ಟಲಿಕ್ಕೆ ಜಾಗ ಇದ್ರೆ ಸುಮಾರು 50,000 ಕಡಲೆ ಖರ್ಚು ಬರುತ್ತೆ. ಬಡವರಿಗೆ ತುಂಬುವುದು ಆಗೋದಿಲ್ಲ. ಅದರಿಂದ UGD ನಮ್ಗಿಂತಲೂ ಸಣ್ಣ ನಗರಗಳಿಗೆ UGD ಆಗ್ಯಾವ ರಾಜ್ಯದಲ್ಲಿ. ನಾವು ಅದೇ ಮೊನ್ನೆ ಹೇಳಿ ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ದ ಸರ್ಕಾರ, ಯಾವುದೇ ಸರ್ಕಾರ ಇದ್ದರೂ ಸಹಿತ ನಮ್ಮಂತ 1,07,000 ಜನಸಂಖ್ಯೆ ಐತೆ. ಈಗ ಸದ್ದ ಈಗ ರಬಕವಿ ಬನಟ್ಟಿ ನಗರ ವ್ಯಾಪ್ತಿ ಒಳಗೆ ಮುಂದಿನ 25 ವರ್ಷದಾಗ 1.5 ಲಕ್ಷ ಜನಸಂಖ್ಯೆ ಹೆಚ್ಚಾಕತಿ. ಇಂಥ ಬೃಹತ್ ನಗರದಾಗ UGD ಇಲ್ಲ. UGD ಇಲ್ಲದಕ್ಕಾಗಿ ಜನರ ಆರೋಗ್ಯ ಕೆಡುವಂಥ ಕೆಲಸ ಆಗ್ತದೆ. ಮತ್ತು ಅದನ್ನು ನೀವು ಡ್ರೈನೇಜ್ ನೀರನ್ನು ಫಿಲ್ಟರ್ ಮಾಡುವಂಥ ಯೋಜನೆ ಜಾರಿಯಲ್ಲಿ ಅದ. ಸರಿಯಾಗಿ ಫಿಲ್ಟರ್ ಆಗೋದಲ್ಲ. ಆ ಬಣ್ಣದ ನೀರ, ಹೊಲಸು ನೀರ ನಮ್ಮ ಕೃಷ್ಣಾ ನದಿಯಾಗ ಸೇರ್ತದೆ. ಕೃಷ್ಣಾ ನದಿ ನೀರನ್ನು ಉಲ್ಟಾ ನಾವು ಪಂಪ್ ಮುಖಾಂತರ ಎತ್ತಿ ನಾವು ಕುಡಿತೀವಿ. ಇದರಿಂದ ಅನೇಕ ರೋಗಗಳು ನಮಗೆ ಅಂಟ್ಕೊಳ್ಳುವಂಥ ದುಸ್ಥಿತಿ ನಗರದೊಳಗದ. ಅದನ್ನು ಸಂಪೂರ್ಣ ಫಿಲ್ಟರ್ ಮಾಡುವಂಥ ಕೆಲಸ ಆಗಬೇಕು. ಎಷ್ಟು ನೀರು ಬರ್ತದ, ಮಳೆಗಾಲದಾಗ ದೊಡ್ಡ ಪ್ರಮಾಣ ಬರ್ತೈತಿ ಹೋಗಲಿ. ಈಗ ಟೈಮ್ದಾಗ ಮಳೆಗಾಲ ಇಲ್ಲದ ಹೊತ್ತಿನಾಗಾದರೂ ಸಂಪೂರ್ಣ ಏನು ಬನಟ್ಟಿಯಿಂದ, ರಾಂಪುರದಿಂದ ಇಲ್ಲಿ ಮತ್ತು ಹೊಸೂರು ರಬಕವಿಯಿಂದ ಬರುವಂಥ ನೀರನ್ನು ಸಂಪೂರ್ಣವಾಗಿ ಫಿಲ್ಟರ್ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಡುವಂಥ ಕೆಲಸ ಮಾಡ್ಬೇಕು. ಯಾರ ರೈತರು ಇದ್ರೆ ನೀರಾವರಿ ತಗೋತಂದ್ರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡಿದ್ರೆ ಜನರ ಆರೋಗ್ಯ ಕಾಪಾಡಿದಂಗೆ ಆಗ್ತದೆ. ಇಲ್ಲಾಂದ್ರೆ ನಮ್ಗೆ ಗೊತ್ತಿಲ್ಲದಂಗೆ ರೋಗ ಹತ್ತಾವ. ಹಾರ್ಟ್ ಆಗ್ತದ, ಕ್ಯಾನ್ಸರ್ ಆಗ್ತದ. ಇದು ಯಾಕಂದ್ರೆ ಇದು ನೇಕಾರು ಊರಾಗಿದ್ದರಿಂದ ಒಂದು ರಾಸಾಯನಿಕ ಬಣ್ಣವನ್ನು ಹರಿಬಿಡ್ತಾರೆ ಗಟರದೊಳಗೆ. ಆ ನೀರು ಕೃಷ್ಣಾ ನದಿಯೊಳಗೆ ಸೇರಿ ನಾವು ಕುಡಿದು ನಮಗೆ ರೋಗಗಳು ಬರುವಂಥ ಒಂದು ದುಷ್ಪರಿಣಾಮ ಇದೆ. ಅದನ್ನು ಸಹಿತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೀವಿ. ಸಂಪೂರ್ಣ ಫಿಲ್ಟರ್ ಮಾಡಿ ಈಗ ಕಾನೂನು ಅದ. ಯಾವುದೇ ಒಂದು ಕೆಲಸ ಮಾಡ್ರೆ ಅದನ್ನು ಫಿಲ್ಟ್ರೇಷನ್ ಮಾಡಿ ಅದನ್ನು ನೀರು ಶುದ್ಧ ಮಾಡಿ ಹೊರಗೆ ಬಿಡಬೇಕು ಅನ್ನುವಂಥ ನೇಮ ಅದ. ಆ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸುವಂಥ ಕೆಲಸ ಮಾಡಬೇಕು. ಈಗಾಗಲೇ ಹಿಂದಿನ ಕಮಿಷನರ್ ಮೇಲೆ ಕೇಸ್ ಅದ, ಇನ್ನೂ ಕೋರ್ಟಿಗೆ ಅಡ್ಡಾಡ್ತಾರೆ ಅವ್ರು. ಆ ರೀತಿ ಈಗಿನ ಕಮಿಷನರು ಸಹಿತ ಅದ್ರ ಬಗ್ಗೆ ಜಾಗೃತಿ ಉಡ್ಕೊಂಡು ಪತ್ರ ವ್ಯವಹಾರ ಮಾಡಿ ನಿಮ್ಮ ಇಲಾಖೆಗೆ ಮಾಡಿರಿ. ಅದಕ್ಕೆ ಇನ್ನೂ ಏನೇನು ತೊಂದರೆ ಇದಾವೆ, ಎಷ್ಟು ನೀರು ಬರ್ತದೆ ಆ ಪ್ರಮಾಣದ ಪಂಪ್ಗಳನ್ನು ಕೂಡಿಸಿ ಸಂಪೂರ್ಣವಾಗಿ ಇಲ್ಲಿ ನಮ್ಮ UGD ಟ್ಯಾಂಕಿಗಳಿಗೆ ಕೊಡುವಂಥ ಕೆಲಸ ನೀವು ಮಾಡಬೇಕನ್ನುವಂಥ ಆಗ್ರಹವನ್ನು ಸಹಿತ ನಾವು ಮಾಡೇವಿ ಮೀಟಿಂಗ್ದಾಗೂ. ಈಗೂ ನಾನು ಮಾಡಬಯಸ್ತೇನೆ. ಈ ಪ್ರಕಾರ ಅನೇಕ ವ್ಯತ್ಯಾಸಗಳಿದಾವೆ. ಈ ಕುಡಿಯುವ ನೀರು ಒಂದು ನೀವು ಪರಿಪೂರ್ಣ ಮಾಡಿದ್ರೆ ಆಗೋದಿಲ್ಲ. ಅನೇಕ ನಾವು ಡ್ರೈನೇಜ್ ಮಾಡಬೇಕಾಗಿತ್ತು. ನೀವು UGD ಮಾಡಿದ್ರೆ ಡ್ರೈನೇಜ್ ಅನ್ನೋದು ಭಾಳ ಅವಶ್ಯಕತೆ ಬೀಳಂಗಿಲ್ಲ. ಅದರ ನಗರಕ್ಕೆ ಸುಮಾರು 106 ಕೋಟಿ ಏನೋ 106 ಕೋಟಿ ಅಲ್ಲ 106 ಕೋಟಿ ಎಸ್ಟಿಮೇಟ್ ಆಗ್ಯದ. ಇನ್ನೂ ಉಳಿದ ಏನು ರಬಕವಿ ಬನಟ್ಟಿ ಭಾಗ ಉಳಿದದ, ರಾಂಪುರ ಹೊಸೂರು ಭಾಗದಾಗ UGD ಮಾಡ್ಲಿಕ್ಕೆ ಇನ್ನೂ 106 ಕೋಟಿ ಎಸ್ಟಿಮೇಟ್ ಆಗ್ಯದ. ಅಲ್ಲಿ ಮಾಲಿಂಗ್ಪುರದಾಗೂ 100 ಕೋಟಿ ಆಗ್ಯದ, ತೇರದಾಳದಾಗೂ 100 ಕೋಟಿ ಆಗ್ಯದ. ಇದನ್ನು ಸರ್ಕಾರಗಳು ಕೊಡುವ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದ್ರೆ ಕಾರಣ ಅಂದ್ರೆ ನಾವು ಉತ್ತರ ಕರ್ನಾಟಕದಾದೀವಿ. ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋಕೆ ಇದು ಒಂದು ತಾಜಾ ಉದಾಹರಣೆನ. ಅದಕ್ಕಾಗಿ ನಾವು ಬರುವಂಥ ದಿವಸದಲ್ಲಿ ಇನ್ನಷ್ಟು ಒತ್ತಡ ಹೇರಿ ನಾವು ಆಯಾ ಸ್ಥಳೀಯ ಸಂಸ್ಥೆ ಒಳಗೆ ಪ್ರೊಸೀಡಿಂಗ್ ಮಾಡಿ ಸರ್ಕಾರಕ್ಕೆ ಕಳಿಸುವಂಥ ಕೆಲಸ, ಸಂಬಂಧಿಸಿದ ಇಲಾಖೆಗೆ ಕಳಿಸುವಂಥ ಕೆಲಸ ಬರುವಂಥ ದಿವಸದಲ್ಲಿ ನಾವು ಮಾಡ್ತೀವಿ. ಅದರ ಬಗ್ಗೆ ನಮ್ಮ ಮುಖ್ಯಾಧಿಕಾರಿಗಳಾಗಲಿ ಕಮಿಷನರ್ ಆಗಲಿ ಅದಕ್ಕೆ ಗಮನ ಕೊಟ್ಟು ಮಾಡುವಂಥ ಕೆಲಸ ಆಗಬೇಕು. ಮತ್ತು ಏನು ಈಗ ಹಳಿ 24x7 ಲೈನ್ ಮಾಡ್ಯಾರ, ಅವು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ಬೇಕು. ಇಲ್ಲಿಗೆ ಇದನ್ನೂ ಅರ್ಧ ಮಾಡಿರಿ, ಅದನ್ನೂ ಅರ್ಧ ಮಾಡಿರಿ, ನೀರು ಜನರಿಗೆ ಯಾರಿಗಿಲ್ಲ. ಬರೀ ಆ ಪೈಪ್ದಾಗ ದುಡ್ಡು ಹರಿಯೋದು ಆಗಬಾರ್ದು. ನೀರು ಹರಿಬೇಕು, ಮನೆಗೆ ನೀರು ಹೋಗ್ಬೇಕು. ಬರೀ ನೀವು ದುಡ್ಡು ತಗೊಂಡು ಗುತ್ತಿಗೆದಾರರು ಹೋದ್ರು ಇಲ್ಲಿ ಜನ ಅನುಭವಿಸಿದ ಕಷ್ಟ ಯಾರುಗಳವ್ರು. ಆದ್ದರಿಂದ ಶುದ್ಧ ಕುಡಿಯುವ ನೀರು ಕೊಡ್ಬೇಕು. ಬೋರಿಗೆ ಸಿಗ್ತಾವೆ ಮಾಲಿಂಗ್ಪುರದಾಗ,
ಬೋರಿಗೆ ಅವು ಸರಿ ಇರಲಿ, ಕುಡಿಕೆ ಯೋಗ್ಯ ಇಲ್ಲ ಕೆಲವೊಂದು. ಮತ್ತು ಘಟಪ್ರಭಾ ನದಿ ನೀರ ಬೇಸಿಗೆಯೊಳಗೆ 4 ತಿಂಗಳು ಡ್ರೈ ಆಗುತ್ತವೆ. ಮಾಲಿಂಗ್ಪುರಕ್ಕೂ ಕೃಷ್ಣಾ ನದಿಯಿಂದ ನೀರು ಲಿಫ್ಟ್ ಮಾಡುವಂಥ ಕೆಲಸ ಯೋಜನೆಗೆ ನೀವು ಪ್ರಪೋಸಲ್ ಕಳಿಸುವಂಥ ಕೆಲಸ ಆಗಬೇಕು. ಇಲ್ಲಿಂದ ಮಾಲಿಂಪುರ ನಗರಕ್ಕೂ ಸಹಿತ ಹೋದ್ರೆ ಒಳ್ಳೆಯದಾಕತ್ತೆ. ಈ ಅಮೃತ ಯೋಜನೆ 2ದಲ್ಲಿ ಇವೆರಡು ನಗರಕ್ಕೆ ಅನುಕೂಲ ಆಯ್ತು. ಅದ್ರ ತೇರದಾಳಕ್ಕೆ ಬರೀ 12 ಕೋಟಿ ಮಂಜೂರು ಮಾಡ್ಯಾರಿ. 12 ಕೋಟಿ ಅದನ್ನು ಟೆಂಡರ್ ಇದ್ರೊಳಗೆ ಕೊಡಿಸಿಲ್ಲ. ಯಾಕೆ ಕರೆದಿಲ್ಲ ಗೊತ್ತಿಲ್ಲ. ಮತ್ತು ನಿಜವಾಗಿಯೂ ಬೇಕಾಗಿದ್ದೆ ತೇರದಾಳಕ್ಕೆ ನೀರು ಮಾಡ್ತಾ ಇದ್ದಾರ್ರಿ. ಒಂದು ವಾರಕ್ಕೊಮ್ಮೆ ನೀರು ಬಿಡ್ತಾರಲ್ಲಿ. ಹಾಂ, ಅಪ್ರೂವಲ್ ಬೆನ್ನೈತಿ ಮಾಡ್ಕೋಬೇಕ್ರಿ. ಅಲ್ಲಿ ನೀರಿನ ತೊಂದರೆ ಭಾಳ. ವಾರಕ್ಕೊಮ್ಮೆ ಬಿಡ್ತಾರೆ. 4 ದಿನಕ್ಕೆ 5 ದಿನ ಮ್ಯಾಲ ಒಮ್ಮೆ ನೀರು ಸಿಗತೈತೆ ಅವ್ರಿಗೆ. ಮತ್ತು ಇವು ನಮ್ಮ ನಗರಗಳಿಗೆ 2 ದಿನಕ್ಕೊಮ್ಮೆ ಬಿಡ್ತಾರಿಲ್ಲರಪ್ಪ. ಹಾಂ, ಒಂದಿನ ಬಿಟ್ಟು ಒಂದಿನ ಬಿಡ್ತಾರಿಲ್ಲ. ಹಂಗೆ ತೇರದಾಳಕ್ಕೆ 2 ದಿನಕ್ಕೆ ಒಮ್ಮೆ ಸಿಗುವಂಗೆ ಆಗಬೇಕಲ್ಲ. ಅದರಿಂದ ಅದ್ರ ಬಗ್ಗೆನೂ ಸಹಿತ ಆ ಸಂಬಂಧಿಸಿದ ಅವರು ಮುಖ್ಯಾಧಿಕಾರಿ ಬಂದಿಲ್ಲ. ಅಲ್ಲಿಯೂ ಸಹಿತ ಗಮನ ಸೆಳೆಯುವಂಥ ಕೆಲಸ ನಾವೆಲ್ಲರೂ ಕೂಡಿ, ನಾವು ಪುರಸಭೆ ನಗರಸಭಾ ಸದಸ್ಯರು ನಮ್ಮ ಇಲ್ಲಿ ನಗರಕ್ಕೆ ನಮ್ಮ ಅಧಿಕಾರಾವಧಿಯೊಳಗೆ ಏನು ಆಗಬೇಕು ಅನ್ನುವಂಥ ದೃಷ್ಟಿಯೊಳಗೆ ಒತ್ತು ಕೊಟ್ಟು ನಾವು ಟರಾವ್ಗಳನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ಕಳಿಸ್ಕೋತಾನೆ ಇರೋದು, ಮತ್ತು ಫಾಲೋ ಅಪ್ ಮಾಡೋದು, ಮತ್ತು ರಿಮೈಂಡ್ ಲೆಟರ್ ಬರೆಯೋದು. ಇದನ್ನು ಮಾಡೋದ್ರ ಮುಂದೆ ಅಧಿವೇಶನ ನಡೆದಾಗ ನಮ್ಮ ಗಮನಕ್ಕೆ ತಂದ್ರೆ ನಾವು ಸಹಿತ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರೊಳಗೆ ಸುಮಾರು 25 ವರ್ಷ ಅಲ್ರಿ ಯೋಜನೆ ಇರೋದು. 30 ವರ್ಷವರೆಗೆ ಬರುವಂಥ ಪೈಪ್ಗಳನ್ನು ಅಳವಡಿಸಿ, ಮತ್ತು ಹಿಂದಕ್ಕೆ ಪೈಪ್ ಒಳ್ಳೆ ಇದೆ, ಮತ್ತೆ ಹೊಡ್ಕೊತ್ಕೊಂಡಿರ್ಬಾರ್ದು. ನಾವು ತೆರೆದಾದು ಹಂಗಾಗೈತಿ. ನಮ್ಮದು 10-12 ವರ್ಷದಾಗ ಪೈಪ್ ಹೊಡೆಯಾಯ್ತೇವೆ. ನಾವೇನೋ ಮತ್ತು ದುರಸ್ತಿ ಮಾಡಿದೀವಿ, ಆದರೂ ನಿಂತಿಲ್ಲ, ಪೈಪ್ ಹೊಡ್ಕೊತ ಹೋಗ್ಕೋತೇವೆ. ಹಂಗೆ ಮಾಡಬಾರ್ದು. ಈಗ ಸಾಕಷ್ಟು ವಿಜ್ಞಾನ ಬೆಳೆದದ. ಈಗ ಒಬ್ಬ ರೈತರ PVC ಪೈಪ್ ಲೈನ್ ಮಾಡಿರೋ 100 ವರ್ಷ ಏನೋ ಆಗಂಗಿಲ್ಲ. ನಿಮ್ಮ ಸರ್ಕಾರ ಕೂತಿಟ್ಟು ಇಂಜಿನಿಯರ್ ಈ ಟೆಕ್ನಾಲಜಿ ಮುಖಾಂತರ ನೀವು ಮಾಡ್ತೀರಿ, ಪೈಪ್ ಯಾಕೆ ಹೊಡಿಬೇಕು? ಅದ್ರಲ್ಲಿ ಗಮನ ಕೊಟ್ಟು ನೋಡುವಂಥ ಕೆಲಸ ಆಗಬೇಕು. ಮತ್ತು ಇಲ್ಲಿ ಹೇಳಬಾರ್ದು, ಆದರೂ ಹೇಳ್ತೀನಿ, ನಮ್ಮ ನಗರಸಭೆ ಪುರಸಭೆ ಅವರು ನೀವೇನು ರಿಪೇರಿ